ನಲ್ಮೆಯ ಓಶೋ ಶ್ರೋತೃಗಳಿಗೆ ಮಣ್ಣಿನ ಹಣತೆ ಪುಸ್ತಕದ ಧ್ವನಿ ಪ್ರಸ್ತುತಿಗೆ ಪ್ರೀತಿಯ ಸ್ವಾಗತ. ಬೆಳಗಿನ ಜಾವದಲ್ಲಿಯೇ ಮಿತ್ರರೊಬ್ಬರು ನನ್ನ ಬಳಿ ಬಂದರು. ಅವರ ಕಣ್ಣುಗಳಲ್ಲಿ ಕೋಪ ಮತ್ತು ದ್ವೇಷವು ತಾಂಡವವಾಡುತ್ತಿದ್ದವು. ಯಾರ ಬಗ್ಗೆಯೂ ಬಹಳಷ್ಟು ಉದ್ರೇಕದಿಂದ ಬೆಂಕಿಯ ಕಿಡಿಯಂತೆ ಹೌಹಾರುತ್ತಿದ್ದರು. ಶಾಂತವಾಗಿ ನಾನು ಅವರ ಮಾತನ್ನು ಕೇಳಿ ಅವರಿಗೆ ಹೇಳಿದೆ, ನೀವು ಒಂದು ಘಟನೆಯನ್ನು ಕೇಳುವಿರೇನು? ಅವರು ಏನನ್ನೂ ಕೇಳುವಂತಹ ಸ್ಥಿತಿಯಲ್ಲಿ ಇರಲಿಲ್ಲ. ಆದರೂ ಹೇಳಿದರು, ಯಾವ ಘಟನೆ? ನಾನು ನಗಲಾರಂಭಿಸಿದೆ. ಆಗ ಅವರು ಸ್ವಲ್ಪ ತಣ್ಣಗಾದರು. ನಂತರ ನಾನು ಅವರಿಗೆ ಹೇಳಿದೆ, ಮನೋವೈದ್ಯನೊಬ್ಬನು ಪ್ರೇಮ ಹಾಗೂ ದ್ವೇಷದ ಬಗ್ಗೆ ಸಂಶೋಧನೆ ಮಾಡುತ್ತಿದ್ದನು. ಆತನು ಒಂದು ವಿಶ್ವವಿದ್ಯಾಲಯಕ್ಕೆ ಹೋಗಿ ಅಲ್ಲಿಯ ಒಂದು ತರಗತಿಯಲ್ಲಿದ್ದ 15 ಯುವಕರಿಗೆ ಹೇಳಿದ, ಉಳಿದ ಯುವಕರಲ್ಲಿ ದ್ವೇಷವಿರುವುದು ನಿಮಗೆ ಕಂಡುಬಂದಲ್ಲಿ ಅವರ ಹೆಸರಿನ ಮೊದಲ ಅಕ್ಷರವನ್ನು 30 ಸೆಕೆಂಡಿನೊಳಗೆ ಬರೆದುಕೊಳ್ಳಿ. ಒಬ್ಬ ಯುವಕ ಯಾರ ಹೆಸರನ್ನು ಬರೆಯಲಿಲ್ಲ. ಉಳಿದವರೆಲ್ಲರೂ ಒಂದಲ್ಲ ಒಂದು ಹೆಸರನ್ನು ಬರೆದಿದ್ದರು. ಒಬ್ಬನಂತೂ 13 ಹೆಸರುಗಳನ್ನು ಬರೆದಿದ್ದ. ಈ ಪ್ರಯೋಗದಿಂದ ಒಂದು ತತ್ವವು ಕಂಡುಬಂತು. ಇದು ಅತ್ಯಂತ ಆಶ್ಚರ್ಯವಾದದ್ದು. ಯಾರು ಬಹಳಷ್ಟು ವ್ಯಕ್ತಿಗಳನ್ನು ದ್ವೇಷಿಗಳೆಂದು ಕಂಡಿದ್ದರೋ ಅವರನ್ನು ಬಹಳಷ್ಟು ವ್ಯಕ್ತಿಗಳು ದ್ವೇಷಿಗಳೆಂದೇ ಗುರುತಿಸಿದ್ದರು. ಎಲ್ಲಕ್ಕಿಂತಲೂ ಅದ್ಭುತವಾದ ರಹಸ್ಯ ಇದಾಗಿತ್ತು. ಯಾರ ಹೆಸರನ್ನು ಬರೆಯದ ಯುವಕನ ಹೆಸರನ್ನು ಯಾರೂ ಸಹ ಬರೆದಿರಲಿಲ್ಲ. ಜೀವನ ಪಥದಲ್ಲಿಯೂ ಸಹ ಮನುಷ್ಯನು ಯಾರನ್ನು ಭೇಟಿಯಾಗುತ್ತಾನೋ ಅವರು ಬಹಳಷ್ಟು ಬಾರಿ ತಮ್ಮದೇ ಪ್ರತಿಬಿಂಬವೆಂಬಂತೆ ಸಾಬೀತಾಗುತ್ತದೆ. ನಾವು ಸಹ ಬೇರೆಯವರನ್ನು ಇಣುಕಿ ನೋಡಿದಲ್ಲಿ ಅವರೂ ಸಹ ನಮ್ಮಂತೆಯೇ ಇರುವುದು ಕಾಣುವುದಿಲ್ಲವೇನು? ನಮ್ಮೊಳಗಿನ ದ್ವೇಷವೇ ದ್ವೇಷವನ್ನು ನಿರ್ಮಿಸುತ್ತದೆ ಮತ್ತು ಉತ್ಪತ್ತಿ ಮಾಡುತ್ತದೆ. ಈ ನಿರ್ಮಾಣ ಮತ್ತು ಉತ್ಪಾದನೆ ನಿಷ್ಪ್ರಯೋಜಕವೇನಲ್ಲ. ತನ್ನನ್ನು ತಾನು ಕಾಣುವುದರಿಂದ ತಪ್ಪಿಸಿಕೊಳ್ಳಲು ಅನುಕೂಲವಾಗುವುದು. ಇನ್ನೊಬ್ಬರ ಸಾಸಿವೆ ಕಾಳಿನಷ್ಟು ಕುಂದನ್ನು ಬೆಟ್ಟದಷ್ಟು ದೊಡ್ಡದಾಗಿ ಮಾಡಿದಾಗ ನಮ್ಮಲ್ಲಿರುವ ಪರ್ವತದಂತಿರುವ ಕುಂದೂ ಸಹ ಸಾಸಿವೆಯ ಕಾಳಿನಷ್ಟೇ ಚಿಕ್ಕದಾಗಿ ಕಂಡುಬರುತ್ತದೆ. ನಮ್ಮ ಒಕ್ಕಣ್ಣ ದೃಷ್ಟಿಯನ್ನು ಪರಿಹರಿಸಲು ಇರುವುದು ಎರಡೇ ದಾರಿ: ನಮ್ಮ ಕಣ್ಣುಗಳನ್ನು ಸರಿಪಡಿಸಿಕೊಳ್ಳುವುದು, ಇಲ್ಲವೇ ಬೇರೆಯವರಿಗೆ ಎರಡೂ ಕಣ್ಣುಗಳು ಇಲ್ಲವೆಂದು ಭಾವಿಸುವುದು. ನಿಶ್ಚಯವಾಗಿಯೂ ಎರಡನೆಯ ಮಾರ್ಗವೇ ಸುಗಮವಾದುದೆಂದು ತೋರುತ್ತದೆ. ಏಕೆಂದರೆ ಅದಕ್ಕಾಗಿ ನಾವು ಏನೂ ಮಾಡಬೇಕಾಗಿಲ್ಲ, ಕೇವಲ ಒಪ್ಪಿಕೊಂಡರೆ ಸಾಕು. ನೆನಪಿರಲಿ, ನಾವು ಬೇರೆಯವರನ್ನು ನೋಡುವಾಗ ಅವರನ್ನು ಪ್ರತಿಬಿಂಬವೆಂದೇ ತಿಳಿದು ಅವರಲ್ಲಿ ಏನು ಕಾಣುವುದೋ ಅದನ್ನು ಮೊಟ್ಟ ಮೊದಲಿಗೆ ನಮ್ಮಲ್ಲಿ ನಾವೇ ಹುಡುಕಾಡಬೇಕು. ಈ ರೀತಿಯಾಗಿ ದಿನನಿತ್ಯದ ಸಂಬಂಧಗಳ ಪ್ರತಿಬಿಂಬದಲ್ಲೇ ವ್ಯಕ್ತಿಯು ಆತ್ಮಾನುಸಂಧಾನದಲ್ಲಿ ತೊಡಗುತ್ತಾನೆ. ಸಂಸಾರ ಮತ್ತು ಅದರ ಸಂಬಂಧಗಳನ್ನು ಬಿಟ್ಟು ಓಡುವುದು ಹೇಳಿತನವಷ್ಟೇ ಅಲ್ಲ, ವ್ಯರ್ಥವೂ ಸಹ. ಅದೇ ಸಂಬಂಧಗಳನ್ನು ನಮ್ಮನ್ನು ನಾವು ಕಂಡುಕೊಳ್ಳುವ ಅವಕಾಶವನ್ನಾಗಿ ಮಾಡಿಕೊಳ್ಳುವುದು ಉಚಿತ. ಕನ್ನಡಿಯೇ ಇಲ್ಲದಿದ್ದಲ್ಲಿ ನಮ್ಮ ಪ್ರತಿಬಿಂಬವನ್ನು ಕಾಣುವುದು ಎಷ್ಟು ಅಸಂಭವವೋ, ಹಾಗೆಯೇ ಇತರರಿಲ್ಲದಿದ್ದಲ್ಲಿ ನಮ್ಮನ್ನು ನಾವೇ ಕಂಡುಕೊಳ್ಳುವುದು ಸಹ ಅಷ್ಟೇ ಅಸಂಭವ. ಬೇರೆಯವರ ರೂಪಗಳಲ್ಲಿ ನಿರಂತರವೂ ನಾವು
ನಮ್ಮನ್ನೇ ಸಂಧಿಸುತ್ತಿರುತ್ತೇವೆ. ನಾವು ಪ್ರೇಮದಿಂದ ತುಂಬಿದ್ದಲ್ಲಿ ಬೇರೆಯವರಲ್ಲಿಯೂ ಸಹ ಪ್ರೇಮವನ್ನೇ ಕಾಣುತ್ತೇವೆ. ಅಂತ್ಯದಲ್ಲಿ ಇದೇ ಅನುಭೂತಿಯು ಪರಮಾತ್ಮನಲ್ಲಿ ಸಾಕ್ಷಾತ್ಕಾರವಾಗುತ್ತದೆ. ಇಲ್ಲಿಯೇ ನರಕದಲ್ಲಿರುವಂತಹವರನ್ನು ಕಾಣಬಹುದು ಮತ್ತು ಸ್ವರ್ಗದಲ್ಲಿರುವಂತಹವರನ್ನು ಕಾಣಬಹುದು. ದುಃಖ ಮತ್ತು ಸುಖ, ನರಕ ಮತ್ತು ಸ್ವರ್ಗ ಇವುಗಳ ಮೂಲಧಾರೆಯು ನಮ್ಮೊಳಗೇ ಇರುವುದು. ಹಾಗೂ ಯಾವುದು ಆಂತರ್ಯದಲ್ಲಿದೆಯೋ ಅದೇ ಬಾಹ್ಯದ ಪರದೆಯ ಮೇಲೂ ಪ್ರಕಟಗೊಳ್ಳುತ್ತದೆ. ಮನುಷ್ಯನ ಕಣ್ಣುಗಳು ಜಗತ್ತಿನಲ್ಲಿ ಪದಾರ್ಥ ಮತ್ತು ಮೃತ್ಯುವಿನ ವಿನ ಬೇರೇನನ್ನೂ ನೋಡುವುದಿಲ್ಲ. ಅದೇ ಕಣ್ಣುಗಳು ಜಗತ್ತಿನಲ್ಲಿಯ ಪರಮಾತ್ಮನ ಅಮಿತ ಸೌಂದರ್ಯ ಮತ್ತು ಸಂಗೀತವನ್ನು ಸಹ ಅನುಭವಿಸುತ್ತದೆ. ಆದುದರಿಂದಲೇ ಹೊರಗಡೆ ಏನು ಪ್ರತೀತಿಯಲ್ಲಿರುತ್ತದೋ ಅದಲ್ಲ, ಬದಲಾಗಿ ಆಂತರ್ಯದಲ್ಲಿ ಇರುವಿಕೆಯೇ ಜೀವನದ ಮೂಲಭೂತ ಆಧಾರ. ಈ ಸತ್ಯದ ಮೇಲೆ ಯಾರ ದೃಷ್ಟಿಯು ಸತತವಾಗಿ ಇರುತ್ತದೋ ಅವರುಗಳು ಬಾಹ್ಯದಿಂದ ಮುಕ್ತರಾಗಿ ಅಂತರಂಗದಲ್ಲಿ ಪ್ರತಿಷ್ಠಿತರಾಗುತ್ತಾರೆ. ಸುಖ ಮತ್ತು ದುಃಖದಲ್ಲಿ, ದ್ವೇಷ ಮತ್ತು ಪ್ರೇಮದಲ್ಲಿ, ಮೈತ್ರಿ ಮತ್ತು ಶತ್ರುತ್ವದಲ್ಲಿ ಯಾರು ಈ ಮೂಲಾಧಾರೆಯ ಮೇಲೆ ಧ್ಯಾನವನ್ನು ಹರಿಸುತ್ತಾರೋ ಕೊನೆಯಲ್ಲಿ ಅವರು ಕಾಣುವುದು ಸ್ವಯಂನ ವಿನ ಬೇರೆ ಯಾವುದೇ ಸುಖವೂ ಅಲ್ಲ, ದುಃಖವೂ ಅಲ್ಲ. ಯಾವುದೇ ಶತ್ರು ಮಿತ್ರರೂ ಇಲ್ಲ. ನಾನೇ ನನ್ನ ಶತ್ರು ಹಾಗೂ ನಾನೇ ನನ್ನ ಮಿತ್ರ. ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೂ ಹಂಚಿಕೊಳ್ಳಿ. ವಿಡಿಯೋಗೆ ಒಂದು ಲೈಕ್ ಕೊಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.